ಹೆಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಇವಾಗ ಕರೆಕ್ಟಾಗಿ 6:30 ಆಯಿತು. ಫೆಬ್ರವರಿ 1ನೇ ತಾರೀಕು. ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದೆ ನಾನು. ಸೊ ಹೊರಗಡೆ ಕುತ್ಕೊಂಡಿದ್ದೇನೆ ಆ್ಯಂಡ್ ವಿಡಿಯೋ ಅಪ್ಲೋಡ್ ಆಗ್ತಿದೆ ಯೂಟ್ಯೂಬ್ಗೆ. ಸೊ ಅಲ್ಲಿ ಇಟ್ಟಿದ್ದೇನೆ ನಾನು. ಅಮ್ಮ ಬಿಸಿನೀರು ತಂದು ಕೊಟ್ಟರು, ಅಲ್ಲಿ ಇಟ್ಟಿದ್ದೇನೆ, ಕುಡಿಬೇಕು. ಆ್ಯಂಡ್ ಫೆಬ್ರವರಿ 1ಗೆ ಅಣ್ಣನ ಮೊಬೈಲಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ಹೇಗಿದೆ ಗೊತ್ತಿಲ್ಲ ಕ್ಲಾರಿಟಿ. ಸೊ ಯಾ, ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಇಲ್ಲಿ ನಂದು ಅತ್ತೆ ಸಹ ಬಂದಿದ್ದಾರೆ ಕೆಲಸ ಮುಗಿಸಿ. ಇಲ್ಲಿ ಅಮ್ಮನಿಗೆ ಶೂ ತಂದು ಕೊಟ್ಟದಕ್ಕೆ ನೋಡಿ. ಬ್ಲಾಗ್ ಅಪ್ಲೋಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಡನ್ ಅನಿಸುತ್ತೆ. ಲಾಸ್ಟ್ ಇದರಲ್ಲಿದೆ. ಸೊ ಇಲ್ಲಿ ಇಟ್ಟು ಬಿಟ್ಟಿದ್ದೀನಿ ಅಷ್ಟೇ. ಮುಲ್ಪಾರ್ದು 5ನೇ ಚಾಪ್ಟರ್ ಇದು. ಮುಲ್ಪಾರ್ದು ಸ್ಟಾರ್ಟ್ ನೋಡಿ. ಕಾಲೇಜ್ಗೆ ಹೋಗೋದು ಇವಳು, ಇಲ್ಲಿ ನೋಟ್ಸ್ ಬರೀಲಿಕ್ಕೆ ತಂದು ಕೊಡೋದು ನನಗೆ. ನಾನಿದ್ದೇನಲ್ಲ. ನಂದು ಬಾವಿ ಬಂದಿದೆ, ಬರ್ಲಿಡಿ. ಎಲ್ಲಾಯ್ತಾ ಬರ್ಡೇ ನಿನ್ನ? ದೇಬಲ ಹಾಯ್ ಮಂಪುಳಿ, ಹಾಯ್ ಮಂಪುಳಿ, ಹಾಯ್ ಮಂಪುಳಿ, ಹಾಯ್ ಮಂಪುಳಿ. ನಮ್ಮದು ಬಾವೆದು ಬರ್ತಡೇ ನಾಳ್ದು, ಭುವನ್. ಅದಪ್ಪ 8ನೇ ವರ್ಷ ನಿಮಗೆ? 5 years ಬರ್ಡೇ. ಹಾಯ್ ಮನ್ಪುಲಂಜಿ, ಗುಡ್ ಈವ್ನಿಂಗ್ ಪಲ್ಲೆ. ಒಂದು ನಾಳೆ ಬರ್ತಡೇ, ಎಲ್ಲರೂ ವಿಶ್ ಮಾಡಿ ಆಯಿತಾ? ಇವತ್ತು ಫೆಬ್ರವರಿ 1ನೇ ತಾರೀಕು, ನಾಳೆ 2ನೇ ತಾರೀಕು. 2 ತಾರೀಕು ಅತ್ತಲ್ಲ, ಎಲ್ಲ 2ನೇ ತಾರೀಕು. ನಾಳೆ ಬರ್ಡೇ ಒಂದು ವಿಶ್ ಮಾಡಿ ನಮ್ಮದು ಭೂವಿ ಬಾಬೆಗೆ. ಅಂಗನವಾಡಿ ಸ್ಕೂಲಿಗೆ ಹೋಗ್ತೀಯಲ್ಲ ನೀನು? ಹಾಂ, ಎಂತ ಹೇಳಿಕೊಡ್ತಾರೆ ಅಲ್ಲಿ? ಎಂತ ಹೇಳಿಕೊಡ್ತಾರೆ? ಹಾಂ, ನಾಳೆ ಎಂತ ಬರ್ತಡೇಗೆ ಗಮ್ಮತ್ತಿಲ್ಲ ನಮಗೆ? ಕರಿ ಎಲ್ಲರೂ ಬನ್ನಿ ಅಂತ ಹೇಳು. ಹೇಳು, ಎಲ್ಲರೂ ಬನ್ನಿ ನನ್ನ ಬರ್ತಡೇಗೆ. ಬಾಯ್ ಮನ್ಪ್ಲೆ, ಬಾಯ್ ಮನ್ಪ್ಲೆ. ಹಾಂ, ಬಾಯ್. ಸೊ ಇದು ಬರೀಲಿಕ್ಕೆ ತಂದು ಕೊಟ್ಟಿದ್ದಾಳೆ. ನೋಡು, ನನಗೆ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡ್ತೇನೆ ನಾನು. ತುಂಬ ವರ್ಷ ಆಯ್ತಲ್ಲ ಬರೆಯೋದು ಬಿಟ್ಟು. ಆ್ಯಂಡ್ ಇದು ಬರೆದು ಕೊಟ್ಟದಕ್ಕೆ ನಮ್ಮದಿಬ್ರದ್ದು ಡೀಲ್ ಆಗಿದೆ. ಎಂತ ಗೊತ್ತುಂಟಾ? ಸಂಡೇ ನನಗೆ ಹೋಳಿಗೆ ಮಾಡಿ ತರ್ತಾಳಂತೆ ಅವಳು. ನಾನು ಎಷ್ಟಾಗುತ್ತೆ ಅಷ್ಟು ಬರೆದು ಕೊಡಬೇಕಂತೆ. ಮತ್ತು ಸಂಡೇ ನನಗೆ ಹೋಳಿಗೆ ಮಾಡಿ ಕೊಡು ಅಂತ ಹೇಳಿದೆ ನಾನು ಅವಳ ಹತ್ರ. ಡನ್ ಆಯ್ತಾ? ಡನ್. ಸೊ ಇವತ್ತು ನೈಟಿಂದ ಸ್ಟಾರ್ಟ್ ಮಾಡುವ ಬರೀಲಿಕ್ಕೆ. ನೀನು ಬರೆದು ಕೊಡ್ತೀಯಾ? ಹಾಂ, ನಿಂದು ತಂಗಿಯಲ್ಲಿಯಾ? ಮೊನ್ನೆ ಯಾರ್ದು ಬರ್ತಡೇ ಅದದ್ದು? ಮೊನ್ನೆ ಬರ್ತಡೇ ಆಯ್ತಲ್ಲ, ಅದು ಯಾರ್ದು? 1st ವರ್ಷದ್ದು. ಹಾಂ, ತಂಗಿದು ಬರ್ತಡೇನಾ? ಲೈಕ್ ಮಾಡಿ ಮೂರು ಇಂಚ ಲೈಕ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪಲ್ಲೆ, ಸಬ್ಸ್ಕ್ರೈಬ್ ಮಾಡಿ ಬನ್ನು. ಅವನಿಗೆ ಗೊತ್ತಿಲ್ಲ ಅಂತೆ. ಹಾಂ, ಫಾಲೋ ಮಾಡಿ ಬನ್ನಿ. ಹಾಂ, ಇದು ಅವಳ ಹ್ಯಾಂಡ್ ರೈಟಿಂಗ್ ನೋಡಿ, ಎಷ್ಟು ಚಂದ ಇದೆ. ಆ್ಯಂಡ್ ನನ್ನ ಹ್ಯಾಂಡ್ ರೈಟಿಂಗ್ ಚಂದ ಇಲ್ಲ. ಇದು ಅವಳ ಹ್ಯಾಂಡ್ ರೈಟಿಂಗ್. ಆ್ಯಂಡ್ 2 ಇದು ಕೊಟ್ಟಿದ್ದಾಳೆ ಶೀಟು. ಸೊ ನೋಡು ಎಷ್ಟು ಬರ್ದಾಗ್ತದೆ ಅಂತ. ನೈಟಿಂದ ಶುರು ಮಾಡ್ತೇನೆ ನಾನು. ದೋಸೆ ಆ್ಯಂಡ್ ಬ್ಲ್ಯಾಕ್ ಟೀ ಮತ್ತು ಚಟ್ನಿತ್ತು ನಾನು ಹಾಕ್ಕೊಳ್ಳಿಲ್ಲ. ಹಾಗೆ ತಿನ್ನಲಿಕ್ಕೂ ನನಗೆ ಇಷ್ಟ ಆಗುತ್ತೆ. ಅಂದರೆ ಅಷ್ಟು ತೆಲುವು ಇರ್ತದೆ ಅಮ್ಮ ಮಾಡಿದ ದೋಸೆ. ನೋಡಿ, ತುಂಬ ತೆಲುವು ಇರ್ತದೆ. ಟೈಮ್ ಇವಾಗ 10:30 ಆಯಿತು. ಆ್ಯಂಡ್ ನಾನು ಆಗದಿಂದ ಕೂತ್ಕೊಂಡು ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದೆ ನಾನು. ಚಿನುಮರಿ ಇಲ್ಲಿ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಚಿನುಮರಿ ಎಲ್ಲಿದೆ ಗೊತ್ತಾ? ಇಲ್ಲಿ ನೋಡಿ, ರೂಮಲ್ಲಿ ಬೆಡ್ ಮೇಲೆ ಬಂದು ಮಲ್ಕೊಂಡಿದ್ದೆ. ನಾನು ಹುಡುಕೋದು ಎಲ್ಲಿದೆ ಅಂತ. ಇಲ್ಲಿ ಮುಖದ ಮೇಲೆ ಕೈ ಇಟ್ಟು ಫುಲ್ಲು ಸ್ಲೀಪಿ ಮೂಡ್. ಮಲ್ಕೊಳ್ಳಿ. ನಾನು ಪಾಪ ನೆನ್ನೆ ಕೊಟ್ಟು ಹೋಗಿದ್ದಾಳೆ ಎಲ್ಲ, ಬರೀಲಿಕ್ಕೆ ಸ್ಟಾರ್ಟ್ ಮಾಡುವ.
ಆ್ಯಂಡ್ ಬ್ರದರ್ ಮೊಬೈಲಲ್ಲೇ ಇಟ್ಟಿದ್ದೇನೆ ನಾನು. ಸೊ ಲೆಟ್ಸ್ ಸ್ಟಾರ್ಟ್. ಎಷ್ಟಾಗುತ್ತೆ ಅಷ್ಟು ಬರೀತಾನೆ ನಾನು. ಇವತ್ತು ಫ್ರೈಡೇ, ಸಾಟರ್ಡೆ ಸಂಡೇವರೆಗೂ ಟೈಮ್ ಇದೆಲ್ಲ. ಸೊ ಬರೀಲಿಕ್ಕೆ ಕೂತೆ ನಾನು. ನನಗೆ ಕೆಳಗೆ ಕೂತೇ ಬರ್ದು ಅಭ್ಯಾಸ ಮುಂಚಿನಿಂದನೂ ಅಷ್ಟೇ. ಸೊ ಸ್ಟಾರ್ಟ್ ಮಾಡುವಾಗ ಎಷ್ಟಾಗುತ್ತೆ ಅಷ್ಟು ಬರೆಯುವಂತ. ಸೊ ನಂದು ಕೆಲಸ ಕೂಡ ಆಯ್ತಲ್ಲ. ಆ್ಯಂಡ್ ನಾನು ನೆನ್ನೆ ತೋರಿಸಿದೆ ಅನ್ಸುತ್ತಲ್ಲ ಅವಳ ಹ್ಯಾಂಡ್ ರೈಟಿಂಗ್. ಇನ್ನೊಂದ್ಸಲ ನೆನ್ನೆನೂ ತೋರಿಸಿದ್ದೇನೆ ಅವಳ ಹ್ಯಾಂಡ್ ರೈಟಿಂಗ್. ಆ್ಯಂಡ್ ಇವಾಗಲೂ ನೋಡಿ ನೈಸ್ ನೀಟ್ ಇದೆ ಅವಳ ಹ್ಯಾಂಡ್ ರೈಟಿಂಗ್. ಸೊ ಇವಾಗ ಸ್ಟಾರ್ಟ್ ಮಾಡ್ತೇನೆ ನಾನು ಬರೆಯಲಿಕ್ಕೆ. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? ಅವಳ ಹ್ಯಾಂಡ್ ರೈಟಿಂಗು ಆ್ಯಂಡ್ ನನ್ನ ಹ್ಯಾಂಡ್ ರೈಟಿಂಗು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದೆಷ್ಟು ಕ್ಲೀನ್ ಆ್ಯಂಡ್ ನೀಟ್ ಇದೆ, ಇದೆಷ್ಟು ವರ್ಸ್ಟ್ ಇದೆ. ಆ್ಯಂಡ್ ನನಗೊಂದು 2-3 ಪೇಜ್ ಬರೆದಾಗಲೇ ಕೈ ನೋವು ಸ್ಟಾರ್ಟ್ ಆಯಿತು. ಇಷ್ಟೇ ಬರೆದಿದ್ದು ಗೈಸ್, ಕೈ ನೋವು ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೇನೆ ನಾನು. ಟೈಮ್ ಕರೆಕ್ಟಾಗಿ 1 ಗಂಟೆ ಆಗಿದೆ. ಸೊ ಆಫ್ಟರ್ನೂನಿಗೆ ಎಗ್ ಕರಿ ಮಾಡಿದ್ದೆ ನಾನು. ಆ್ಯಂಡ್ ಇವನ್ ಊಟ ಮಾಡೋದು ನಾನು. ಬೆಳಿಗ್ಗೆದು ದೋಸೆ ಇದೆ, ದೋಸೆ ಜೊತೆ ತಿಂತೇನೆ ನಾನು ಇದನ್ನ. ಸೊ ಇವಾಗಷ್ಟೇ ಮಾಡಿ ಮತ್ತೆ ನಾನು. ಸೊ ಬೆಳಿಗ್ಗೆ ದೋಸೆ ಇದೆ, 1-2-3 ಇದೆ. ಸೊ ನಮ್ಮ ಚಿನುಮರಿಗೆ ಎಲ್ಲಿತ್ತಾಯನ ಗೊತ್ತಾಯಿತು ನೋಡಿ, ಬೇಗ ಬಂತು. ಸಿ ಸ್ಪ್ರೈಟ್ ಇದೆ ಅನಿಸುತ್ತೆ. ಎಸ್, ಫ್ರಿಜ್ಜಲ್ಲಿ ಎಂತೆಲ್ಲ ಫುಲ್ ಖಾಲಿ ಇದೆ ನೋಡಿ. ಟೊಮೆಟೊ ಒಂದಷ್ಟಿದೆ. ಸೊ ಸ್ವಲ್ಪ ರೈಸ್ ಹಾಕೋತೆ ನಾನು ಫಸ್ಟ್. ಇದನ್ನು ತಿನ್ಕೊಂಡು ಚಲೋ ಬಲ್ಲ ಚಿನುಮ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ. ಓಕೆ, ಬ್ರೇಕ್ಫಾಸ್ಟ್ ಅಲ್ಲ, ಸಾರಿ, ಲಂಚ್. ಅಪ್ಪ ಬಾರ. ಸಕ್ಕತ್ತಾಗಿದೆ ಎಗ್ ಕರಿ. ಸೊ ರೈಸ್ ಕೂಡ ಸ್ವಲ್ಪ ಹಾಕ್ಕೊಂಡೆ ನಾನು. ಈ ರೆಸಿಪಿ ಬೇಕಿದ್ರೆ ಹೇಳಿ, ನಾನು ಮತ್ತೆ ಶೂಟ್ ಮಾಡಿ ಬೇಕಿದ್ರೆ ಅಪ್ಲೋಡ್ ಮಾಡ್ತಾನೆ. ಸೀರಿಯಸ್ಲಿ ಸೂಪರ್ಬ್ ಆಗಿದೆ, ಸೂಪರ್ಬ್, ಯಮ್ಮಿ ಚಿನ್ನಮರಿ. ಈವ್ನಿಂಗ್. ಸೊ ಊಟ ಮಾಡಿ ಮಲಗಿದವಳು, ಇವಾಗಿದ್ದೆ 4:15 ಆಗಿದೆ. ಸೊ ಅಮ್ಮ ಚಹಾ ಮಾಡಿಟ್ಟು ಮಾವನ ಮನೆಗೆ ಹೋದರು. ನಾನಿಲ್ಲಿ ಟೀಪ ಇಟ್ಕೊಂಡು ಬರಿವ ಅಂತೇಳಿ ಕೂತಿದ್ದೇನೆ. ಸೊ ಚಹಾ ಬಿಸಿ ಇದೆ. ಸೊ ಬಿಸಿ ಆರಿದ ಮೇಲೆ ಕುಡಿದು ಬರೀಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತೇಳಿ. ನನ್ನ ನೋಟ್ಸ್ ಕೂಡ ಇಷ್ಟು ಆನೆಸ್ಟಾಗಿ ಬರೆದಿರಲಿಕ್ಕಿಲ್ಲ, ಟೇಬಲಲ್ಲಿ ಇಟ್ಕೊಂಡು. ಅಂದರೆ ಕೆಳಗೆ ನನಗೆ ಕಂಫರ್ಟಬಲ್ ಆ್ಯಕ್ಚುಲಿ, ಕೆಳಗೆ ಕೂತ್ಕೊಂಡು ಬರೋದು. ಬರೆಯೋದೇ ಅನಿಸುತ್ತೆ. ಕೆಳಗಡೆ ತುಂಬ ಕೂತ್ಕೊಂಡು ಬರೆದ್ರೆ ಇಲ್ಲಿಂದ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಟೇಬಲ್ ಇಟ್ಕೊಂಡು ಬರೆಯುವ ಅಂತೇಳಿ. ಆ್ಯಂಡ್ ಇದೊಂದು ಸಿಂಪಲ್ ವ್ಲಾಗ್. ನಾನು ಇನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆ್ಯಂಡ್ ಈ ವ್ಲಾಗನ್ನು ಎಂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇನ್ನು ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಬಾಯ್. ನನಗೆ ಯಾವತ್ತು ಪೆನ್ನಿದ್ದು ಈ ಥರ ಟಾಪ್ ಇರ್ತದಲ್ಲ, ಅದು ಹಾಕ್ಕೊಂಡು ಬರೆದ ಅಭ್ಯಾಸವೇ ಇಲ್ಲ. ಸೊ ಹೀಗೆ ಟಾಪ್ ತೆಗೆದೇ ಬರೆದ ಅಭ್ಯಾಸ. ಸೊ ಸ್ಟಾರ್ಟ್.